ವಾರದ ವಿಶೇಷ ಸಂಚಿಕೆ ಕವಡೆ ಶಾಸ್ತ್ರದ ಮುಖಾಂತರ ಈ ವಾರದ ಭವಿಷ್ಯವನ್ನು ತಿಳಿಸಿಕೊಡುತ್ತೇನೆ. ಮೊದಲನೇ ರಾಶಿ ಮೇಷರಾಶಿ. ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳ್ಕೋಣ. ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಮನೆಗೆ ಬಂಧುಗಳು ಬರುತ್ತಾರೆ. ಮುಂದಿನ ರಾಶಿ ವೃಷಭ ರಾಶಿ. ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಮುಂದಿನ ರಾಶಿ ಮಿಥುನ ರಾಶಿ. ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಳ್ಳರಿಂದ ಕಂಟಕವಿದೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ಕವಡೆ ಶಾಸ್ತ್ರದ ಮುಖಾಂತರ ಈ ವಾರದ ಭವಿಷ್ಯವನ್ನು ತಿಳಿಸಿಕೊಡುತ್ತೇನೆ. ದಿನಾಂಕ 20/7/2025ರಿಂದ 26/7/2025 ಅಂದರೆ ನಿಮಗೆ ರವಿವಾರದಿಂದ ಶನಿವಾರದವರೆಗೆ ನಿಮ್ಮ ರಾಶಿಯ ನಿಮ್ಮ ಜೀವನದ ಆಗು ಹೋಗಿನ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿಶ್ವಾಸ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ನಿಮಗೆ ಆಷಾಢ ಮಾಸ ಮುಕ್ತಾಯವಾಗಿ ನಿಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಅದೇ ರೀತಿ ಕೃಷ್ಣ ಪಕ್ಷ ಮುಕ್ತಾಯವಾಗಿ ಶುಕ್ಲ ಪಕ್ಷ ಪ್ರಾರಂಭವಾಗತಕ್ಕಂಥದ್ದು ಈ ವಾರದ ವಿಶೇಷ. ಈ ವಾರ ನಿಮಗೆ 24ನೇ ತಾರೀಕು ಅಮಾವಾಸ್ಯೆ ಇರತಕ್ಕಂಥದ್ದು, ಭೀಮನ ಅಮಾವಾಸ್ಯೆ. ಆ ದಿನ ಆಷಾಢ ಮಾಸ ಮುಕ್ತಾಯವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಆ ಅಮಾವಾಸ್ಯೆಯಂದು ಯಾವ ರೀತಿ ಒಬ್ಬ ಸತಿಯಾದವರು ತನ್ನ ಪತಿಯ ಪಾದಗಳನ್ನು ಪೂಜೆ ಮಾಡಿದರೆ ಅಥವಾ ಭೀಮ ವ್ರತವನ್ನು ಮಾಡಿದರೆ, ಪ್ರಮುಖವಾಗಿ ಶಿವನ ಆರಾಧನೆ ಆಗಿರ್ಬೋದು ಅಥವಾ ಶಿವನಿಗೆ ಸಂಬಂಧಪಡ್ತಕ್ಕಂಥ ಪೂಜೆಯನ್ನು ಮಾಡೋ ಮುಖಾಂತರ ಅವರ ಗಂಡನ ಆಯಸ್ಸನ್ನು ಯಾವ ರೀತಿ ವೃದ್ಧಿ ಮಾಡ್ಕೊಳ್ಬೋದು, ದಾಂಪತ್ಯದ ಜೀವನದ ಅನ್ಯೂನತೆಗೆ ಯಾವ ರೀತಿ ಅನುಕೂಲಗಳಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಇನ್ನು 22ನೇ ತಾರೀಕು ಮಹಾಪ್ರದೋಷವಿರತಕ್ಕಂಥದ್ದು, 23ನೇ ತಾರೀಕು ಮಾಸ ಶಿವರಾತ್ರಿ, 24 ಆಗಲೇ ತಿಳಿಸ್ಕೊಟ್ಟಂಗೆ ಜ್ಯೋತಿ ಭೀಮೇಶ್ವರ ವ್ರತ ಇರತಕ್ಕಂಥದ್ದು. ಇದು ಈ ವಾರದ ವಿಶೇಷ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳ್ಕೋಣ. ಮೇಷರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಮನೆಗೆ ಬಂಧುಗಳು ಬರುತ್ತಾರೆ. ಅಂದರೆ ಮನೆಯಲ್ಲಿ ಶುಭದ ವಾತಾವರಣ ಕೂಡಿರುತ್ತೆ. ಅದೇ ರೀತಿ ಈ ವಾರ ನಿಮಗೆ ಸಮಾಜದಲ್ಲಿ ಉತ್ತಮ ಗೌರವವನ್ನು, ಉತ್ತಮ ಸ್ಥಾನಮಾನವನ್ನು ಪಡೆಯತಕ್ಕಂಥರಾಗಿರ್ತೀರ. ಅದೇ ರೀತಿ ಮಾಡತಕ್ಕಂಥ ಕೆಲಸದಲ್ಲಿ ಈ ವಾರ ಮೇಷರಾಶಿಯವರಿಗೆ ಒಳ್ಳೆ ಅಭಿವೃದ್ಧಿಯನ್ನು ನೋಡತಕ್ಕಂಥದ್ದು ಅಂತ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಶುಭದ ವಾರ ಅಂತ. ಮಾಡತಕ್ಕಂಥ ಒಂದಷ್ಟು ಕೆಲಸದಲ್ಲಿ ಖಂಡಿತವಾಗಿ ಜಯತ್ವ ಕಟ್ಟಿಟ್ಟ ಬುತ್ತಿ, ಮನದೇವರ ಆರಾಧನೆ ಮಾಡಿ ಈ ವಾರ ಮುಂದುವರಿರಿ, ಖಂಡಿತ ಲಾಭದಾಯಕವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಅಂದರೆ ಈ ವಾರ ಕೊಂಚ ಮಟ್ಟಿಗೆ ಜೀವನದಲ್ಲಿ ಏರುಪೇರಿರುತ್ತೆ, ಕಷ್ಟದಾಯಕವಾಗಿರುತ್ತೆ, ಸ್ವಲ್ಪ ಜಾಗೃತ ವಹಿಸತಕ್ಕಂಥದ್ದು. ಆದರೂ ಮುಂದೆ ಕೊಂಚ ಮಟ್ಟಿಗೆ ಸುಖ ಉಂಟು. ವಾರದ ಒಂದಷ್ಟು ಭಾಗ 3-4 ದಿನ ಕಷ್ಟವಿದ್ದರೆ ವಾರದ ಕೊನೆಯ ಭಾಗದಲ್ಲಿ ಒಂದಷ್ಟು ವಿಚಾರದಲ್ಲಿ ನಿಮಗೆ ಸುಖ ಉಂಟಿರುತ್ತೆ, ಒಂದಷ್ಟು ವಿಚಾರದಲ್ಲಿ ಲಾಭವನ್ನು ನೋಡ್ತೀರಾ. ಆದರೆ ಎಚ್ಚರಿಕೆಯಿಂದ ಕೆಲಸ ಮಾಡತಕ್ಕಂಥದ್ದು ಅಂತ. ಅಂದರೆ ಯಾವುದೇ ಕೆಲಸವನ್ನು ಕೈಗೆತ್ಕೊಂಡ್ರೆ ಅಥವಾ ಯಾವುದರ ನಿಮಗೆ ಒಳ್ಳೆ ಹಣದಾಯ ಬರಬೇಕು ಅಂತಿದ್ರೆ, ಹಣಕಾಸು ಬರಬೇಕು ಅಂತಿದ್ರೆ, ಅಥವಾ ಯಾವುದರ ಕೆಲಸ ನೀನು ಕಂಪ್ಲೀಟ್ ಆಗಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾರ ಬಳಿಯೂ ತಿಳಿಸ್ಬೇಡಿ, ಯಾರ ಬಳಿಯೂ ಚರ್ಚೆಯೂ ಕೂಡ ಮಾಡಬೇಡಿ. ಆ ಕೆಲಸ ಪರಿಪೂರ್ಣವಾದ ಮೇಲೆ ಇನ್ನೊಬ್ರಿಗೆ ಹೇಳತಕ್ಕಂಥದ್ದು ಅಂತ. ಅದೇ ರೀತಿ ಈ ವಾರ ಧನ ಮನ ಅಂದರೆ ಧನ ಹಾನಿಯಾಗತಕ್ಕಂಥದ್ದು ಅಂತ. ಅದು ಮಾನಕ್ಕೆ ಆಗಿರ್ಬೋದು, ಧನಕ್ಕೆ ಆಗಿರ್ಬೋದು, ಹಾನಿಯಾಗತಕ್ಕಂಥದ್ದು. ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಅಂದರೆ ಇದನ್ನು ನೋಡಿದ್ರೆ ವೃಷಭ ರಾಶಿಯವರಿಗೆ ಈ ವಾರ ಅಷ್ಟು ಸೂಕ್ತವಾಗಿಲ್ಲ ಅಂತ. ಆದಷ್ಟು ಈ ವಾರ ಆಂಜನೇಯನ ಪ್ರಾರ್ಥನೆ ಮಾಡತಕ್ಕಂಥ ವೃಷಭ ರಾಶಿ. ಆಂಜನೇಯ ಅಂದರೆ ಕಾರ್ಯಸಿದ್ಧಿ ಅಂತ. ಈ ವಾರ ಮೊದಲೇ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಯಥೇಚ್ಛ ಮಾಡಿದಷ್ಟು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗತ್ತೆ ಅಂತ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಳ್ಳರಿಂದ ಕಂಟಕವಿದೆ, ಜಾಗೃತೆಯಿಂದಿರಿ. ಅಂದರೆ ನೀವೇನಾರ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಧಾರಣೆ ಮಾಡ್ಕೊಳ್ತಾ ಇದ್ರೆ ಅಥವಾ ಮನೆಯಲ್ಲಿಟ್ಟಿದ್ರೆ ಅಥವಾ ಎಲ್ಲರೂ ತೆಗೆದುಕೊಂಡು ಹೋಗಬೇಕಾದ್ರೆ ಅಥವಾ
ಮದುವೆ ಫಂಕ್ಷನ್ಸ್ಗಳಿಗೆ ಯಾವ್ದಾರ ದೊಡ್ಡ ಮೊತ್ತದ ಅಮೌಂಟನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿದೆ, ಅಂದರೆ ಕಳ್ಳತನವಾಗ್ಬೋದು, ನೀವು ಕಷ್ಟಪಟ್ಟಿರತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯ ಆಗಿರ್ಬೋದು, ಹಣಕಾಸು ಆಗಿರ್ಬೋದು ಅಂತ. ಅದೇ ರೀತಿ ಸ್ವಲ್ಪ ನಿಮ್ಗಿಂತ ಮೇಲಿನ ಅಧಿಕಾರಿಗಳಿಂದ ಕಂಟಕವಿದೆ, ಈ ವಾರ ಯಥೇಚ್ಛವಾಗಿ ನಿಮ್ಮನ್ನು ಅವರು ಬಾಧಿಸ್ತಾರೆ ಅಂತ. ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯವನ್ನು ಮಾಡ್ತಿರ್ತೀರ, ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ನಿಮಗಿಂತ ಮೇಲಿನ ಅಧಿಕಾರಿಗಳು ನಿಮಗೆ ತೊಂದರೆ ಕೊಡ್ತಾರೆ, ಯಥೇಚ್ಛವಾಗಿ ಕೆಲಸವನ್ನು ಏರ್ತಾರೆ ನಿಮ್ಮ ಮೇಲೆ. ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡತಕ್ಕಂಥದ್ದು. ಈ ವಾರ ಸ್ವಲ್ಪ ಅಷ್ಟು ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸ ಮಾಡತಕ್ಕಂಥದ್ದು. ಅಂದರೆ ಮಿಥುನ ರಾಶಿಯವ್ರಿಗೆ ಈ ವಾರ 50-50 ಇದ್ದಂಗೆ, ಅಷ್ಟು ಲಾಭದಾಯಕವಾಗಿಲ್ಲ, ಸ್ವಲ್ಪ ಜಾಗ್ರತೆಯಿಂದಿರಿ. ಈ ವಾರ ಗಣಪತಿಯ ಆರಾಧನೆ ಮಾಡೋದು ತುಂಬ ಸೂಕ್ತ ಅಂತ. ಗಣಪತಿ ಅಂದರೆ ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂಥವನು, ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸತಕ್ಕಂಥವನು ಅಂತ. ಆದಷ್ಟು ಮಂಗಳವಾರದೊತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದು ಮುಖಾಂತರವೋ ಅಥವಾ ಯಾವುದೇ ಕೆಲಸವನ್ನು ಈ ವಾರ ಮಿಥುನ ರಾಶಿಯರು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಾಗ ಮನಸ್ಸಿನಲ್ಲಿ ಗಣಪತಿಯನ್ನು ನಮಿಸಿ ತದನಂತರ ಕೆಲಸವನ್ನು ಪ್ರಾರಂಭಿಸಿ, ಖಂಡಿತ ಜಯತ್ವ ಪ್ರಾಪ್ತವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಸಿಗಬಹುದು ಅಂತ ತಿಳ್ಕೋಣ. ಕಟಕ ರಾಶಿಯವರಿಗೆ ಒಟ್ಟು 7 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ, ಅಂದರೆ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಹಣಕಾಸಿನ ಲಾಭದಾಯಕವಾಗುತ್ತೆ. ಅದೇ ರೀತಿ ಬಂಧುಗಳ ದರ್ಶನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ನಿಮ್ಮ ಇಷ್ಟ ಮಿತ್ರರ ಇಷ್ಟ ಬಂಧುಗಳ ಒಂದಷ್ಟು ಸಮ್ಮಿಲನದಿಂದ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ಉಂಟಾಗುತ್ತೆ. ಇಲ್ಲಪ್ಪ ಪರವಾಗಿಲ್ಲ, ಮನಸ್ಸಿಗೆ ಸ್ವಲ್ಪ ಹಗುರವಾಯಿತು ಅಂತ ನಿಮಗೆ ನೀವೇ ಒಂದು ಭಾವನೆ ವೃದ್ಧಿ ಮಾಡ್ಕೊಳ್ತೀರಾ. ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರಾರಂಭವಾಗುತ್ತೆ ಅಂತ. ಅಂದರೆ ತುಂಬಾ ದಿನದಿಂದ ಅನ್ಕೊಂಡಿರ್ತೀರ ಮನೇಲಿ ಒಂದು ಶುಭವನ್ನ ಮಾಡಬೇಕು, 3-4 ಜನ ಕರೆದು ಅನ್ನದಾನಗಳನ್ನು ಮಾಡಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೊಂಡಿರ್ತೀರ. ಕರ್ಕಾಟಕ ರಾಶಿಯವರಿಗೆ ಅದು ಈ ವಾರ ಈಡೇರುತ್ತೆ. ಮನೆಯಲ್ಲಿ ಖಂಡಿತವಾಗಿಯೂ ಶುಭ ಮಂಗಳ ಕಾರ್ಯಕ್ರಮವಾಗುತ್ತೆ. ಅದೇ ರೀತಿ ಒಂದು 4-5 ಜನಕ್ಕೆ ಅನ್ನದಾಸ ಮಾಡುವ ಶಕ್ತಿನ ಭಗವಂತ ಖಂಡಿತ ಈ ವಾರ ಕರುಣಿಸ್ಕೊಡ್ತಾನೆ. ಈ ವಾರ ನೀವು ಮಾಡತಕ್ಕಂಥ ಯಾವುದೇ ಹೊಸ ಕೆಲಸಗಳಲ್ಲಿ ಉತ್ತಮ ಜಯವನ್ನ, ಉತ್ತಮ ಕೀರ್ತಿಯನ್ನ ಕರ್ಕಾಟಕ ರಾಶಿಯವರು ಸಂಪಾದನೆ ಮಾಡ್ತೀರಾ. ಅಂದರೆ ಈ ವಾರ ಕಟಕ ರಾಶಿಯವರಿಗೆ ಲಾಭದಾಯಕ ವಾರ ಅಂತ. ಈ ವಾರ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ ಖಂಡಿತವಾಗಿಯೂ ಏನು ಲಾಭ ಬರತಕ್ಕಂಥದ್ದು ಇರುತ್ತೋ ಅದು ದ್ವಿಗುಣ, ಅಂದರೆ ಡಬಲ್ ಆಗಿ ಸಿಗುತ್ತೆ ಅಂತ ಹೇಳಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿ ಫಲ ಇದೆ ಈ ವಾರ ಅಂತೇಳಿ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಒಟ್ಟು 10 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಂದರೆ ಸುಖ ಉಂಟು, ಅಂದರೆ ಈ ವಾರ ಕೊಂಚ ಮಟ್ಟಿಗೆ ಸುಖದ ವಾರವಾಗಿರುತ್ತೆ, ಸಂತೋಷವಾಗಿರ್ತೀರ, ಉತ್ತಮವಾದ ಭೋಜನವನ್ನು ಸವಿತೀರಾ ಅಂತ. ಅಂದರೆ ಮನಸ್ಸಿಗೆ ತೃಪ್ತಿ ಆಗತಕ್ಕಂಥ ಒಂದಷ್ಟು ಊಟೋಪಚಾರದಲ್ಲಿ ನಿಮಗೆ ತೃಪ್ತಿ ಆಗುತ್ತೆ. ಆಪ್ತ ಮಿತ್ರರ ದರ್ಶನ, ಆಪ್ತ ಮಿತ್ರರ ಸಹವಾಸದಿಂದ ಮನಸ್ಸಿಗೆ ಹೊಸ ಉತ್ಸಾಹ ಕೂಡ ವೃದ್ಧಿ ಆಗುತ್ತೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ ಇರುತ್ತೆ, ನನ್ನ ಆತ್ಮೀಯ ಸ್ನೇಹಿತರನ್ನು ಅವಾಗವಾಗ ಭೇಟಿ ಮಾಡಬೇಕು, ಅವರ ಸಲಹೆಯನ್ನು ಸೂಚನೆಯನ್ನು ಪಡೆದುಕೊಳ್ಬೇಕು, ಅವರೊಂದಿಗೆ ನಾನು ಎಷ್ಟು ಸಮಯವನ್ನು ಕಳ್ತಾ ಹೋಗ್ತೀನೋ ಜೀವನದಲ್ಲಿ ಅಷ್ಟು ನಾನು ಇನ್ಸ್ಪಿರೇಷನ್ಸ್ಗೊಳಗಾಗ್ತೀನಿ, ಅಂದರೆ ಅಷ್ಟು ಉತ್ತೇಜನಗೊಳಗಾಗ್ತೀನಿ. ಹೊಸ ಹೊಸ ಕೆಲಸಗಳನ್ನು, ಹೊಸ ಹೊಸ ಪ್ರಯೋಗವನ್ನು ಲಾಭದಾಯಕವಾಗಿ ನಾನು ಸಂಪಾದನೆ ಮಾಡಬೇಕು ಅಂತ ತುಂಬ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ತಿರ್ತೀರ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ಆತ್ಮೀಯ ಸ್ನೇಹಿತರ ಮೇಲದಿಂದ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ಉಂಟಾಗುತ್ತದೆ. ಕಾರ್ಯಾನುಕೂಲವಿದೆ. ಈ ವಾರ ನಿಮಗೆ ಇಂದಿನ ವಾರ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ಟ್ರಕ್ ಆಗಿತ್ತು ಅನ್ನೋ ಸಮಸ್ಯೆಗಳಿದ್ರೆ ಆ ಅಷ್ಟು ಸಮಸ್ಯೆಗಳಿಗೆ ಈ ವಾರ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಬಿಡುಗಡೆ ಉಂಟಾಗುತ್ತೆ, ಜಯತ್ವ ಪ್ರಾಪ್ತವಾಗುತ್ತೆ ಅಂತ. ಅದೇ ರೀತಿ ಈ ವಾರ ನೀವು ಯಾವುದೇ ನಿಮ್ಮ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ನಾನು ಅದನ್ನು ಪರಿಹರಿಸ್ತೇನೆ ಅಂತ ಮುಂದುವರೆದ್ರೆ ಸಂಶಯವೇ ಬೇಡ, ಅದಕ್ಕೆ ಪರಿಹಾರ ಸಿಗುತ್ತೆ, ಜಯತ್ವ ನಿಮ್ಮದಾಗಿರುತ್ತೆ ಅಂತ. ಅಂದರೆ ಇದರ ಅರ್ಥ ಸಿಂಹರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತ. ಖಂಡಿತವಾಗಿಯೂ ಯಾವ ಕೆಲಸಗಳಲ್ಲಿ ಅಡೆತಡೆಗಳಿದೆ, ಯಾವ ಕೆಲಸಗಳಲ್ಲಿ ತುಂಬ ಜಂಜಾಟದಲ್ಲಿದ್ದೀರಾ, ಎಲ್ಲವನ್ನು ಕೂಡ ಬದಿಗೊತ್ತಿ ಧೈರ್ಯದಿಂದ ಮುನ್ನುಗ್ಗಿ ಖಂಡಿತ ಜಯತ್ವ ಪ್ರಾಪ್ತವಾಗುತ್ತೆ ಅಂತ. ಈ ವಾರ ನೀವು ಶನೇಶ್ವರನ ಆರಾಧನೆಯನ್ನು ಮಾಡಿ. ಅಂದರೆ ಹತ್ತಿರಲ್ಲಿರತಕ್ಕಂಥ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳುಬತ್ತಿಯನ್ನು ಹಚ್ಚತಕ್ಕಂಥದ್ದಾಗಿರ್ಬೋದು, ಆ ಸ್ವಾಮಿಯ ದರ್ಶನವನ್ನು ಪಡೆಯೋದಾಗಿರ್ಬೋದು, ಅಥವಾ ಬಡವರಿಗೆ ಕಬ್ಬಿಣದ ವಸ್ತುಗಳನ್ನು ದಾನವನ್ನು ಆಗಿರ್ಬೋದು. ಇದನ್ನು ಸಿಂಹರಾಶಿಯವರು ಮಾಡತಕ್ಕಂಥದ್ದು. ಖಂಡಿತ ಈ ವಾರ ಇನ್ನೊಂದಷ್ಟು ಒಳ್ಳೆಯ ಲಾಭವನ್ನು ಪಡೆದುಕೊಳ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವಿದೆ ಅಂತೇಳಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಅಂತ. ಅಂದರೆ
ಮನೆಯಲ್ಲಿ ಸಂತೋಷದ ವಾತಾವರಣ, ಅಂದರೆ ಕನ್ಯಾ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಈ ವಾರ ಸಂತೋಷದ ವಾತಾವರಣ ಇರುತ್ತೆ. ಇಡೀ ಕುಟುಂಬದೊಂದಿಗೆ ಉತ್ತಮ ಅನ್ಯೋನ್ಯತೆಯಿಂದ ಇರ್ತೀರಾ. ಅದೇ ರೀತಿ ಸಮಾಜದಲ್ಲಿ ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳನ್ನು ಗುರುತಿಸ್ತಾರೆ ಅಂತ. ಅಂದರೆ ತುಂಬ ಜನದ ಮನಸ್ಸಿನ ದುಗುಡ ಇರುತ್ತೆ, ಅಂದರೆ ದುಃಖ ಇರುತ್ತೆ. ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದ್ರು ಕೂಡ ನನ್ನನ್ನು ಯಾರೋ ಗುರುತಿಸೋಕೆ ಇಲ್ಲ. ಅಂದರೆ ಕಂಪ್ನಿಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ತುಂಬ ನಿಯತ್ತಿಂದ, ಯಾರು ಕೂಡ ನನ್ನ ಪ್ರಶಂಸಿಸೋದಿಲ್ಲ, ಯಾರು ಗುರುತಿಸೋದಿಲ್ಲ. ಸಮಾಜಕ್ಕೆ ಅಂತೇಳಿ ನಾನು ಹಗಲು ರಾತ್ರಿ ಅಂದರೆ ಯಾರೇ ಏನೇ ಕಷ್ಟ ಅಂದರೂ ಕೂಡ ನಾನು ಸಹಾಯ ಮಾಡ್ತೇನೆ, ಆದರೂ ಕೂಡ ನನ್ನನ್ನು ಯಾರು ರೆಕಗ್ನೈಸ್ ಮಾಡಲ್ಲ ಅಂತ ತುಂಬ ಜನರ ಮನಸ್ಸಲ್ಲಿ ಒಂದು ಅಳುಕಿರುತ್ತೆ. ಎಲ್ಲವೂ ಕೂಡ ಕನ್ಯಾ ರಾಶಿಯವರು ಈ ವಾರ ದೂರ ಮಾಡತಕ್ಕಂಥದ್ದು. ನಿಮಗೆ ಸಮಾಜದಲ್ಲಿ ಉತ್ತಮ ಗೌರವ ಆಗಿರ್ಬೋದು, ಉತ್ತಮ ಕೀರ್ತಿ ಆಗಿರ್ಬೋದು, ಉತ್ತಮ ಸನ್ಮಾನಗಳ ಮಾತುಗಳಾಗಿರ್ಬೋದು ಈ ವಾರ ನಿಮಗೆ ಲಭಿಸುತ್ತೆ ಅಂತ. ಅದೇ ರೀತಿ ಈ ವಾರ ನೀವು ಹೊಸ ಕೆಲಸಗಳಲ್ಲಿ ತೊಡಗಿಕೊಳ್ತೀರಾ. ಆ ಹೊಸ ಕೆಲಸದಿಂದ ಒಳ್ಳೆಯ ಲಾಭವನ್ನು, ಕೀರ್ತಿಯನ್ನು ಕೂಡ ಸಂಪಾದನೆ ಮಾಡ್ತೀರಾ. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತಲೇ ತಿಳ್ಕೋಬೋದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವಿದೆ ಅಥವಾ ಯಾವ ರೀತಿಯ ಎಚ್ಚರಿಕೆ ಇದೆ ಅಂತೇಳಿ ತಿಳ್ಕೊಳ್ಳೋಣ. ನಿಮಗೆ ತುಲಾರಾಶಿಯವರಿಗೆ ಒಟ್ಟು 13 ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಸಹಾಯವಾಗುತ್ತದೆ ಅಂತ, ಅಂದರೆ ಸರ್ಕಾರದಿಂದ ಸಹಾಯವಾಗುತ್ತೆ ಅಂತ. ತುಂಬ ಜನ ಒಂದು ಸರ್ಕಾರ ಸಬ್ಸಿಡಿಗಳನ್ನು ಪಡೆದುಕೊಳ್ಬೇಕು ಅಂದಿರ್ತೀರ, ಅಥವಾ ಲೋನ್ ನಡೆಸಬೇಕು ಅಂತ ಅಂದ್ಕೊಂಡಿರ್ತೀರ. ಯಾವ ರೀತಿ ಸರ್ಕಾರದ ವಿಚಾರದಲ್ಲಿ ಅಡೆತಡೆಗಳಿದೆ ಎಲ್ಲವೂ ದೂರವಾಗಿ ಸರ್ಕಾರದಿಂದ ಯಾವ ರೀತಿ ಸವಲತ್ತು ಸಿಗಬೇಕು, ಸರ್ಕಾರದಿಂದ ಯಾವ ರೀತಿ ಸಹಾಯಗಳಾಗಬೇಕು ಎಲ್ಲವೂ ಕೂಡ ಈ ವಾರ ಲಭಿಸುತ್ತೆ. ಧನಲಾಭವಿದೆ, ಅಂದರೆ ಮಾಡತಕ್ಕಂಥ ಕೆಲಸ ಕಾರ್ಯದಿಂದ ಈ ವಾರ ಒಳ್ಳೆಯ ಧನಲಾಭವನ್ನು ನೋಡ್ಬೋದು. ಸ್ತ್ರೀ ಸುಖ ಚೆನ್ನಾಗಿದೆ, ಅಂದರೆ ಒಬ್ಬ ಹೆಣ್ಣು ಮಗಳು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಮಾಡತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಪ್ರೇರಣೆಯಾಗಿ ಸದಾಕಾಲ ನಿಂತ್ಕೊಳ್ತಾರೆ. ಅದು ಈ ವಾರ ನಿಮಗೆ ಯಥೇಚ್ಛವಾಗಿ ಶಕ್ತಿಯನ್ನು ಕೊಡತಕ್ಕಂಥದ್ದು ತುಲಾರಾಶಿಯವರಿಗೆ. ಮಿತ್ರರು ಸೌಖ್ಯವೂ ಕೂಡ ಚೆನ್ನಾಗಿದೆ, ಅಂದರೆ ನಿಮಗೆ ಮಿತ್ರರ ಅನುಕೂಲದಿಂದ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಥೇಚ್ಛವಾಗಿ ಉತ್ತೇಜನ ಸಿಗುತ್ತೆ. ಅಂದರೆ ನೀವು ಯಾವುದೋ ಕೆಲಸ ಕಾರ್ಯವನ್ನು ಮಾಡ್ತಿರ್ತಿರಲ್ಲ, ಮಿತ್ರರ ಸಹಾಯದಿಂದ ಆ ಕೆಲಸವನ್ನು ಯಥೇಚ್ಛವಾಗಿ ನಾನು ದುಡಿಬೇಕು, ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಬೇಕು ಅಂತ ಇನ್ನು ಯಥೇಚ್ಛವಾಗಿ ಕೆಲಸವನ್ನು ಮಾಡತಕ್ಕಂಥ ಅವಕಾಶಗಳು ತುಲಾರಾಶಿಯವರಿಗೆ ಈ ವಾರ ಸಿಗುತ್ತೆ ಅಂತೇಳಿ. ಅಂದರೆ ಈ ವಾರ ತುಲಾರಾಶಿಯವರಿಗೆ ತುಂಬ ಪ್ರಶಸ್ತವಾದ ವಾರ. ಒಬ್ಬ ಸ್ತ್ರೀ, ಅದು ತಾಯಿಯೇ ಆಗಿರ್ಬೋದು, ಹೆಂಡತಿಯೇ ಆಗಿರ್ಬೋದು, ಗೆಳತಿಯೇ ಆಗಿರ್ಬೋದು, ಅಪರಿಚಿತಿಯೇ ಆಗಿರ್ಬೋದು, ಒಬ್ಬ ಸ್ತ್ರೀಯಿಂದ ನಿಮಗೆ ಅನುಕೂಲಗಳಾಗತ್ತೆ. ನಿಮ್ಮ ಸ್ನೇಹಿತರಿಂದ ನೀವು ಮಾಡತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ಕೂಡ ನೋಡ್ಬೋದು. ಹಾಗಾಗಿ ತುಲಾರಾಶಿಯವರಿಗೆ ಉತ್ತಮ ವಾರ. ಈ ವಾರ ನೀವು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ಅಂದರೆ ಯಾರು ಗುರುಗಳ ಆರಾಧನೆ ಮಾಡುತ್ತಾರೋ ಮಾಡತಕ್ಕಂಥ ಕೆಲಸದಲ್ಲಿ ಸಾಕ್ಷಾತ್ ಆ ಭಗವಂತನೇ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾನೆ ಅಂತೇಳಿ. ಹಾಗಾಗಿ ಈ ವಾರ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿಕೊಂಡು, ಅಥವಾ ಆ ರಾಘವೇಂದ್ರ ಶ್ರೀಗಳ ಜಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಸಾಯಿನಾಥರ ಜಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ತದನಂತರ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಖಂಡಿತವಾಗಿಯೂ ನೀವೇನು ಲಾಭವನ್ನು, ಕೀರ್ತಿನ ಅಪೇಕ್ಷೆ ಮಾಡ್ತಿದ್ದೀರಾ ಅದಕ್ಕಿಂತ ಯಥೇಚ್ಛವಾಗಿ ಆ ಭಗವಂತ ಕರುಣಿಸಿಕೊಡ್ತಾನೆ. ತುಲಾರಾಶಿಯವರಿಗೆ ಈ ವಾರ ಶುಭದ ವಾರ ಅಂತ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಒಟ್ಟು 14 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭ, ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಲಾಭವನ್ನು ನೋಡತಕ್ಕಂಥದ್ದು. ಆಭರಣದ ಸಂಗ್ರಹದ ಯೋಗವಿದೆ, ಅಂದರೆ ನೂತನವಾಗಿ ಯಾರು ಚಿನ್ನ ಬೆಳ್ಳಿ ವಜ್ರವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ತುಂಬ ದಿನದಿಂದ ಅಂದ್ಕೊಂಡಿದ್ರೆ, ಪ್ರತಿಯೊಬ್ಬ ಮನುಷ್ಯನ ಆಸೆ ಇಂಥದ್ದೊಂದು ಚಿನ್ನವನ್ನು ಈ ವರ್ಷನ ತೆಗೆದುಕೊಳ್ಬೇಕು ಅಂತ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆ ವಿಚಾರದ ಒಳ್ಳೆ ಲಾಭದಾಯಕವಾಗುತ್ತೆ. ಯಾರು ಆಭರಣದ ವ್ಯಾಪಾರಿಗಳನ್ನು ಮಾಡಿರ್ತಿರ್ತಾರೆ, ಗೋಲ್ಡ್ ಸ್ಮಿತ್ಗಳಾಗಿರ್ಬೋದು, ಚಿನ್ನದ ಅಂಗಡಿಗಳನ್ನು ಇಟ್ಕೊಂಡಿರ್ಬೋದು, ಅವರಿಗೆ ಒಳ್ಳೆಯ ಲಾಭದಾಯಕ. ಇಂದಿನ ಒಂದು 2-3 ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ಒಳ್ಳೆ ಲಾಭವನ್ನು ನೋಡ್ತಕ್ಕಂಥವರಾಗಿರ್ತೀರ. ಅದೇ ರೀತಿ ಕಳೆದು ಹೋದ ವಸ್ತು ಸಿಗುತ್ತದೆ ಅಂತ. ಅಂದರೆ ವೃಶ್ಚಿಕ ರಾಶಿಯವರು 1 ತಿಂಗಳಲ್ಲಿ ಆಸ್ಪಾಸ್ ಒಳಗೆ ಯಾವ್ದಾರ ವಸ್ತುಗಳನ್ನ ಕಳ್ಕೊಂಡಿದ್ರೆ ಖಂಡಿತವಾಗಿ ಸಂಶಯ ಬೇಡ, ಯಥೇಚ್ಛವಾಗಿ ಗಮನವಿಟ್ಟು ಸ್ವಲ್ಪ ಹುಡುಕಾಡಿ. ಖಂಡಿತವಾಗಿಯೂ ಈ ವಾರ ನಿಮಗೆ ಯಾವ ವಸ್ತು ಕಳೆದೋಗಿತ್ತು ಖಂಡಿತ ಸಿಗುತ್ತೆ ಅಂತೇಳಿ. ಅದೇ ರೀತಿ ಧನಲಾಭವಿದೆ. ಶರೀರ ಇವತ್ತು ಅದೇ ಸಹಿತವಾಗಿ ಈ ವಾರ ಮಾಡತಕ್ಕಂಥ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯವನ್ನು ಮಾಡುತ್ತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸದಾಕಾಲ ನಮಗೆ ಸಪೋರ್ಟ್ ಮಾಡಬೇಕು. ಅದು ಯಾವುದಂದರೆ ನಮ್ಮ ದೇಹ. ನಮ್ಮ ದೇಹವೇ ನಮಗೆ ಸಹಾಯ ಮಾಡ್ತಿಲ್ಲ ಅಂದರೆ ನಿಮಗೆಷ್ಟೇ ಉತ್ಸಾಹ ಇರ್ಬೋದು, ಎಷ್ಟೇ ನಾನು ಮಾಡಲೇಬೇಕು ಅಂತ ಹಠ ಬಿದ್ದರೂ ಕೂಡ ದೇಹವೇ ಸಪೋರ್ಟ್ ಮಾಡ್ತಿದ್ರೆ ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ ಅಷ್ಟೇ ಆಕ್ಟಿವ್ ಆಗಿ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ
ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಿಗೆ ಭಗವಂತನ ಅದೇ ರೀತಿ ಅವರ ದೇಹ ಮನಸ್ಸಿನ ಅಷ್ಟು ರೀತಿ ಎಲ್ಲ ರೀತಿಯ ಒಳ್ಳೆ ಸಹಾಯ ಸಿಗುತ್ತೆ, ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು. ಪ್ರಾಯಶಃ 75 ಭಾಗದಷ್ಟು ವೃಶ್ಚಿಕ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಆಗಿರುತ್ತೆ. ಈ ವಾರ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಇರತಕ್ಕಂಥ ಶತ್ರುಗಳು ವೃಶ್ಚಿಕ ರಾಶಿಯವರಿಂದ ದೂರ ಆಗ್ತಾರೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲವಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕೊಂಚ ಮಟ್ಟಿಗೆ ಈ ವಾರ ಲಾಭದಾಯಕ ವಾರವಲ್ಲ ಅಂತ ಧನುಸ್ಸು ರಾಶಿಯವರಿಗೆ. ಅಂದರೆ ಕಂಪೇರಿಟಿವ್ಲಿ ಇಂದಿನ ವಾರ ಅದರ ಹಿಂದಿನ ವಾರ ಹೋಲಿಸ್ಕೊಂಡ್ರೆ ಈ ವಾರ ಸ್ವಲ್ಪ ಜಂಜಾಟದ ವಾರವಾಗಿರುತ್ತೆ. ಇಡೀ ವಾರ ಸರಿ ತಪ್ಪು ಲಾಭ ನಷ್ಟ ಹೀಗೇ ಕಳೆದು ಹೋಗ್ಬಿಡುತ್ತೆ. ಮನಸ್ಸಿಗೆ ಏನೋ ವಿಧವಾದ ಗೊಂದಲ ಉಂಟಾಗಿರುತ್ತೆ. ಆದರೂ ಕೂಡ ಎಚ್ಚರಿಕೆಯಿಂದಿರಿ. ಈ ವಾರ ಧನುಸ್ಸು ರಾಶಿಯವರು ಮೋಸ ಹೋಗ್ಬೋದು ಅಂತ. ಅಂದರೆ ಅತಿಯಾದ ನಂಬಿಕೆಯು ಕೂಡ ಒಂದು ಸಲ ತುಂಬ ಮೋಸ ಹೋಗ್ಲಾಗ್ಬಿಡುತ್ತೆ. ಅಂದರೆ ಅಮೃತವೂ ಕೂಡ ಜಾಸ್ತಿ ಆದ್ರೆ ವಿಷವಾಗತ್ತೆ ಅಂತ ಹೇಳ್ತೀವಿ ಗೊತ್ತಾ, ಅದೇ ರೀತಿ ಎಷ್ಟು ನಾವು ಇನ್ನೊಬ್ಬ ವ್ಯಕ್ತಿನ ನಂಬ್ತಾ ಹೋಗ್ತೀವೋ ಆ ವ್ಯಕ್ತಿ ಅಂದರೆ ಸರಿಯಪ್ಪ ಅವನು ನಂಬಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಮ್ಮ ಮೂರ್ಖತನ ಬೇಡ ಅಂತ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇರಲಿ, ಆದರೆ ಅತಿಯಾದ ನಂಬಿಕೆ ಕಷ್ಟವನ್ನು ಕೊಡುತ್ತದೆ ಅಂತ. ಅಂದರೆ ನಂಬಿಕೆ ಇರಬೇಕು, ಅತಿಯಾದ ನಂಬಿಕೆ ಇರಬಾರ್ದು, ಓವರ್ ಡಿಪೆಂಡೆನ್ಸಿ ಇರಬಾರ್ದು ಅಂತ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಪ್ರಾಯಶಃ ಈ ವಾರ ಕಷ್ಟದಾಯಕ ವಾರವಾಗಿರುತ್ತೆ. ಕೊಂಚ ಮಟ್ಟಿಗೆ ಈ ವಾರ ನೀವು ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು ಅಂತ. ಅಂದರೆ ಶ್ರಾವಣ ಮಾಸ ವಿಷ್ಣುವಿನ ಸಂಬಂಧಪಟ್ಟ ದೇವತೆಗಳಿಗೆ ತುಂಬ ವಿಶೇಷವಾದ ವಾರ. ಈ ವಾರ ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು ಅಥವಾ ಹತ್ತಿರದಲ್ಲಿರತಕ್ಕಂಥ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು, ಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದು, ಅದು ಇರತಕ್ಕಂಥ ಕರ್ಮಗಳನ್ನು ದೂರ ಮಾಡಿ ಯಥೇಚ್ಛವಾಗಿ ಲಾಭದಾಯಕ ವಾರವಾಗಿ ಅದು ಪರಿಣಾಮವನ್ನು ಬೀರುತ್ತೆ ಅಂಥೇಳಿ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಕೊಂಚ ಮಟ್ಟಿಗೆ ನಷ್ಟದ ವಾರ ಅಂತ ಹೇಳಿದ್ರೆ ಸ್ವಲ್ಪ ತಪ್ಪಲಾರದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಅವರ ಫಲವಿದೆ ಅಂತ ಹೇಳಿ ತಿಳ್ಕೋಣ. ಮಕರ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ಶುಭದ ವಾರ ಅಂತ. ಅಂದರೆ ಮಕರ ರಾಶಿಯವರು ಈ ವಾರ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಕೀರ್ತಿಯನ್ನು ಕೂಡ ಸಂಪಾದನೆ ಮಾಡ್ತೀರಾ. ಅದೇ ರೀತಿ ಈ ವಾರ ಮಾಡತಕ್ಕಂಥ ವ್ಯಾಪಾರದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಒಳ್ಳೆ ಲಾಭವನ್ನು ಸಂಪಾದನೆ ಮಾಡ್ತೀರಾ ಅಂತ. ಅಂದರೆ ಮಕರ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಈ ವಾರ ಆತ್ಮೀಯ ಸ್ನೇಹಿತರ ಭೇಟಿಯಿಂದನೂ ಕೂಡ ಮನಸ್ಸಿಗೆ ಸಂತೋಷ ಉಂಟಾಗತ್ತೆ ಅಂತ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿ ಫಲವಿದೆ ಅಂತ ಹೇಳಿ ತಿಳ್ಕೋಣ. ಕುಂಭರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಅಂದರೆ ಈ ವಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಇರುತ್ತೆ ಅಂತ. ಅಂದರೆ ನೀವೆಷ್ಟೇ ಪರಿಪೂರ್ಣವಾಗಿ ಎಷ್ಟೇ ಎಚ್ಚರಿಕೆಯಿಂದ ಕೆಲಸ ಕಾರ್ಯ ಮಾಡಿದರೂ ಅಡೆ ತಡೆಗಳು ಜಾಸ್ತಿ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಈ ವಾರ ಹೊಸ ವ್ಯಾಪಾರವನ್ನು ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಜಾಗ್ರತೆಯಿಂದ ಮಾಡಿ. ಮೋಸ ಹೋಗ್ಬೋದು, ಮೋಸ ಹೋಗ್ಬೋದು, ಹಣವನ್ನು ಕಳೆದುಕೊಳ್ಬೋದು ಅಂತ. ಅದೇ ರೀತಿ ಕುಂಭರಾಶಿಯವರಿಗೆ ಈ ವಾರ ಅಷ್ಟು ಲಾಭದಾಯಕ ವಾರವಾಗಿರೋದಿಲ್ಲ. ಅಂದರೆ ನೀವು 10 ರೂಪಾಯಿ ಅಷ್ಟು ನಾನು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗಳಲ್ಲಿ ಕಷ್ಟಪಟ್ಟು ಅಟ್ಲೀಸ್ಟ್ 11 ರೂಪಾಯಿ ಅಥವಾ 12 ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವೇನು ಇನ್ವೆಸ್ಟ್ ಮಾಡಿರ್ತೀರ ಅದನ್ನು ತೆಗೆದುಕೊಳ್ಳೋದೇ ಕಷ್ಟವಾಗುತ್ತೆ. ಅಂದರೆ 10 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡೋದು 10 ರೂಪಾಯಿ ತೆಗೆದುಕೊಳ್ಳೋದೇ ಕಷ್ಟವಾಗಿರುತ್ತೆ. ಈ ವಾರ ಲಾಭದಾಯಕ ವಾರ ಕುಂಭರಾಶಿಯವರಿಗೆ ಅಷ್ಟು ಆಗಿರೋದಿಲ್ಲ ಅಂತೇಳಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ಈ ವಾರ ಲಕ್ಷ್ಮಿ ಆರಾಧನೆಯನ್ನು ಕುಂಭರಾಶಿಯವರು ಮಾಡತಕ್ಕಂಥದ್ದು ಅಂತ. ಅಂದರೆ ಶುಕ್ರವಾರದೊತ್ತು ಲಕ್ಷ್ಮಿ ಆರಾಧನೆ ಮಾಡಿ ಅಥವಾ ಲಕ್ಷ್ಮಿ ಅಮ್ಮನವರ ದೇವಸ್ಥಾನದ ಹತ್ತಿರದಲ್ಲಿದ್ದರೆ ಅರ್ಚನೆ ಮಾಡಿಸಿ ಕುಂಕುಮಧಾರಣೆಯನ್ನು ಮಾಡತಕ್ಕಂಥದ್ದು, ಅಥವಾ ಮನೆಯ ಸ್ತ್ರೀಯರು ಮನೆಗೆ 1-2-3 ಜನ ಸುಮಂಗಲಿಯನ್ನು ಕರೆದು ಅಷ್ಟು ಮೂವನ್ನ ಕೊಡತಕ್ಕಂಥದ್ದು ಸಂಜೆ ಹೊತ್ತು ಯಾವಾಗಾದ್ರೂ ಸರಿ ಈ ಒಂದು ವಾರದಲ್ಲಿ ಆದಷ್ಟು ಬೇಗ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ, ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗುತ್ತೆ. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಮೀನರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಶುಭದ ವಾರ ಅಂತ.
ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಅವರ ಸಹಾಯದಿಂದ ಒಳ್ಳೆ ಯಶಸ್ಸನ್ನು ಲಾಭವನ್ನು ಪಡೆದುಕೊಳ್ತೀರಾ. ಅದೇ ರೀತಿ ಈ ವಾರ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಳ್ಳೆ ಜಯತ್ವ ಪ್ರಾಪ್ತವಾಗಿರುತ್ತೆ. ಅದೇ ರೀತಿ ಈ ವಾರ ಯಾವುದೇ ವಿಚಾರದಲ್ಲೂ ಸಂಶಯ ಬೇಡ. ನೀವು ಯಾವುದೇ ಹೊಸ ಉದ್ಯೋಗವನ್ನು ವ್ಯಾಪಾರವನ್ನು ಪ್ರಾರಂಭಿಸಿದ್ರು ಕೂಡ ಒಳ್ಳೆ ಲಾಭವನ್ನು ಒಳ್ಳೆ ಕೀರ್ತಿಯನ್ನು ಭವಿಷ್ಯದಲ್ಲಿ ಕಾಣಬಹುದು ಅಂತ. ಅಂದರೆ ಮೀನರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂಥೇಳಿ. ಮೀನರಾಶಿಯವರು ಈ ವಾರ ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು ಅಂತ. ಅಂದರೆ ಶಿವ ಅಂದರೆ ಇರತಕ್ಕಂಥ ವೃತ್ತಿಕಂಠಗಳನ್ನು ದೂರ ಮಾಡಿ ಆರೋಗ್ಯವನ್ನು ವೃದ್ಧಿ ಮಾಡತಕ್ಕಂಥವನು ಅಂದರೆ ಮೃತ್ಯುಂಜಯ ಅಂತೇಳಿ. ಶಿವನನ್ನು ಆರಾಧನೆ ಮಾಡಿದ್ರೆ ದೇಹದಲ್ಲಿ ಇನ್ನೊಂದು ಯಥೇಚ್ಛವಾಗಿ ಉತ್ಸಾಹ ಕೂಡ ವೃದ್ಧಿ ಆಗುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಯತ್ವ ಪ್ರಾಪ್ತವಾಗುತ್ತೆ. ಆ ಶಿವನ ಅನುಗ್ರಹದಿಂದ ಇರತಕ್ಕಂಥ ಅಷ್ಟು ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರದ ವಿಶೇಷ ಕವಡೆ ಪಂಚಾಂಗದ ಫಲದಲ್ಲಿ ಸಿಗೋಣ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಆ ಭಗವಂತ ಉತ್ತಮ ಆರೋಗ್ಯವನ್ನು ಆಯುಸ್ಸನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.